ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರಿ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ತರದ 48 ತರದ ದಶೆಗಳಿದೆ. ಬೃಹತ್ ಪರಾಶರ ವರಶಾಸ್ತ್ರ, ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ತರದಲ್ಲಿ ಪ್ರಶ್ನೆ ಕೊಂಡ್ಲೇನ್ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂತಹ ರೇಖೆಗಳು ಯಾವ ತರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬಹುದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಂಹ ರಾಶಿ 2026 ಮಾರ್ಚ್ 8ನೇ ತಾರೀಕು ನಂತರದಲ್ಲಿ ಸಿಂಹ ರಾಶಿಯವರಿಗೆ ಏನೆಲ್ಲ ವಿಶೇಷಗಳಿದೆ ಅಂತ ನಾವು ನೋಡೋದಾದ್ರೆ, ರಾಶಿಯಲ್ಲಿ ಕೇತು ಗ್ರಹ, ಸಪ್ತಮದಲ್ಲಿರುವಂತಹ ಪಾಪ ಗ್ರಹಗಳನ್ನು ನೋಡೋದಾದ್ರೆ, ಒಂದು ವೈವಾಹಿಕ ಜೀವನದಲ್ಲಿ ಬಿರುಕು, ಕಿರಿಕಿರಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಕಿರಿಕಿರಿ. ನೀವು ಯಾರೊಬ್ಬರ ಜೊತೆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ನಿಮಗೆ ಮಾನಸಿಕವಾಗಿ ಕಿರಿಕಿರಿ ಆಗಬಾರದು. ಇಬ್ಬರ ಮಧ್ಯೆ ಒಂದು ವೈಮನಸ್ಸು ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಬಹಳ ಜಾಗ್ರತೆಯಿಂದ ಇರಿ. ಎರಡನೇದಾಗಿ ಬಂದು ಫೈನಾನ್ಷಿಯಲ್ ಆಗಿ ನಿಮಗೆ ಲಾಸ್ ಆಗುವಂತಹ ಸಾಧ್ಯತೆಗಳು ಇದೆ. ನೀವೊಂದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಬಹಳ ಕೇರ್ಫುಲ್ ಆಗಿರಿ. ಯಾವುದೋ ಪ್ರಾಪರ್ಟಿ ತೊಗೊಳಗೆ ಹೊರಟಿರ್ತೀರ, ಅಲ್ಲೂ ಕೂಡ ಕೇರ್ಫುಲ್ ಆಗಿರಿ. ಹಣವನ್ನ ಅನವಶ್ಯಕವಾಗಿ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಈ ಒಂದು ಸಿಂಹ ರಾಶಿಯವರಿಗೆ ಹೆಚ್ಚಾಗಿ ಇದೆ. ಆಮೇಲೆ ಬಹಳ ಹತ್ರಕ್ಕೆ ಬಂದು ಒಂದು ಮದುವೆ ಸಂಬಂಧ ಆಗಿರೋದು, ಎಂಗೇಜ್ಮೆಂಟ್ ತರದಾಗಿರೋದು, ಬಿಟ್ಟು ಹೋಗುವಂಥದ್ದು ಆಗುವ ಮೇಲೆ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈ ಸಿಂಹ ರಾಶಿಯವರಿಗೆ. ಅಷ್ಟಮದಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು, ಇಷ್ಟು ದಿನ ಪ್ರಾಪರ್ಟಿ ಡಿಸ್ಪ್ಯೂಟ್ ಇರಲ್ಲ, ಈಗ ಏನೋ ಒಂದು ಕಾರಣಾಂತರಕ್ಕೆ ಅವರು ನಿಮ್ಮ ಜಾಗಕ್ಕೆ ಬರ್ಬೋದು. ಇದರಿಂದ ನೀವು ಇಂಜೆಕ್ಷನ್ ಇನ್ನೊಂದಕ್ಕೋಸ್ಕರ ಕೋರ್ಟಿನ ಮೆಟ್ಟಿ ಹತ್ಬೇಕಾಗ್ಬೋದು. ಈ ನಾನಾ ತರದ ಪ್ರಾಪರ್ಟಿ ರಿಲೇಟೆಡ್ ಕಿರಿಕಿರಿಗಳು ಈ ಸಂದರ್ಭದಲ್ಲಿ ಸಿಂಹ ರಾಶಿಯವರಿಗೆ ಆಗುವಂತಹ ಸಾಧ್ಯತೆ ಇದೆ. ಆಮೇಲೆ ಹೊಸ ಪ್ರಾಪರ್ಟಿನ ಖರೀದಿ ಖಂಡಿತವಾಗ್ಲೂ ನೀವು ಮಾಡ್ತೀರಾ. ಎಗೇನ್ ಅಲ್ಲೂ ಕೂಡ ಏನಾದ್ರು ಒಂದು ಕಾರಣದಿಂದ ಡಿಸ್ಪ್ಯೂಟ್ಸ್ ಆಗ್ಬೋದು. ಸ್ವಲ್ಪ ಮುಂದೆ ಹಾಕಿ, ಒಂದು ಯಾವುದೋ ಪ್ರಾಪರ್ಟಿ ತಗೋಬೇಕು ಅಂದಿದ್ರೆ, ಅದು ನೀವು ಬಹಳ ಇಷ್ಟ ಆಗಿರುತ್ತೆ ಅಂತ ಪ್ರಾಪರ್ಟಿ ಇದ್ರೆ ಸ್ವಲ್ಪ ಅದನ್ನ ಮುಂದಕ್ಕೆ ಹಾಕೋದು ಒಳ್ಳೇದು. ಆಮೇಲೆ ಉದ್ಯೋಗದಲ್ಲಿ ಖಂಡಿತವಾಗ್ಲೂ ಸಹ ಅನಾನುಕೂಲ ಆಗುತ್ತೆ. ಹೊಸ ಉದ್ಯೋಗಕ್ಕೆ ಹುಡುಕ ಪ್ರಯತ್ನ ಮಾಡಬೇಡಿ. ಹೊಸ ಉದ್ಯೋಗ ಸಿಗುವಂತ ಸಾಧ್ಯತೆ ಬಹಳ ಲೇಟ್ ಆಗುತ್ತೆ. ಹಾಗಾಗಿ ಇರುವಂಥ ಉದ್ಯೋಗದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಳ್ಳೆ ಟೈಮ್ ಬರೋ ತನಕ ವೆಯ್ಟ್ ಮಾಡೋದು ಒಳ್ಳೆಯದು. ಇದು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇರಲಿ. ಇಂಟರ್ವ್ಯೂಸ್ ಕೊಟ್ಟಿರ್ತೀರಾ, ರೆಸ್ಪಾನ್ಸ್ ಬಂದಿರಲ್ಲ. ಹೊಸ ಜಾಬಿಗೆ ಅಪ್ಲೈ ಮಾಡಿರ್ತೀರ, ರೆಸ್ಪಾನ್ಸ್ ಬಂದಿರಲ್ಲ. ಇರೋ ಜಾಬ್ನ ಬಿಡಬೇಡಿ, ಅಲ್ಲೇ ಮುಂದುವರಿಯೋದು ಒಳ್ಳೆಯದು ಸ್ವಲ್ಪ ಸಮಯದವರೆಗೂ. ಇನ್ನೊಂದು 10 ದಿನಗಳಲ್ಲಿ ಎಷ್ಟೋ ಬದಲಾವಣೆಗಳು ಈ ಒಂದು ನಮ್ಮ ಸಿಂಹರಾಶಿಯವರಿಗೆ ಆಗ್ತಾ ಇರೋದ್ರಿಂದ ನನ್ನ ಒಂದು ಅಭಿಪ್ರಾಯದಲ್ಲಿ ಸಿಂಹರಾಶಿಯವರು
ತಾಳ್ಮೆಯನ್ನು ಕಳೆದುಕೊಳ್ಳದೆ ಒಂದು ಒಳ್ಳೆಯ ಅವಕಾಶಕ್ಕಾಗಿ ವೆಯ್ಟ್ ಮಾಡೋದು ಬಹಳ ಬಹಳ ಒಳ್ಳೆಯದು. ಆಮೇಲೆ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಈಗ ಒಂದು ಹೊಸ ಕೋರ್ಸ್ ಸೇರಿರ್ತೀರಾ, ಅಲ್ಲಿ ನಿಮಗೆ ಉತ್ತಮವಾಗಿರೋ ಸ್ಕೋರ್ ಸಿಗ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಗೌರ್ಮೆಂಟ್ ಜಾಬ್ಗೆ ತಯಾರಿ ಮಾಡ್ತಿರೋರಿಗೆ ಬಹಳ ಬಹಳ ಅನುಕೂಲವಾಗುತ್ತೆ. ಆಮೇಲೆ ಈ ಒಂದು ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಇರುವಂತಹ ಏರುಪೇರುಗಳನ್ನು ನಾವು ಮರೆಯೋ ಆಗಿಲ್ಲ. ಅನವಶ್ಯಕವಾಗಿ ಆರೋಗ್ಯದಲ್ಲಿ ಏನೋ ಒಂದು ಕಿರಿಕಿರಿ, ಸಣ್ಣದಾಗಿರೋದು ದೊಡ್ಡದಾಗುವಂಥದ್ದು, ನಾನಾ ಥರದ ಟೆನ್ಷನ್ಗಳು ನಿಮಗೆ ಕ್ರಿಯೇಟ್ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ಮಾನಸಿಕವಾಗಿ ಕೂಡ ಕುಗ್ಗುವಂಥದ್ದು, ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂಥದ್ದು, ಮೆಂಟಲಿ ಏನೇನೋ ನೆಗೆಟಿವ್ ಥಾಟ್ಸ್ ಬರುವಂಥ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇಷ್ಟೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ಳಿ. ವಿವಾಹ ಕೂಡ ವಿಳಂಬ ಆಗುತ್ತೆ, ನೋಡ್ಕೊಂಡು ಹೋಗಿರೋ ಸಂಬಂಧಗಳು ಬರದೇ ಇರ್ಬೋದು, ಕ್ಯಾನ್ಸಲ್ ಆಗ್ಬೋದು, ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡು ಶಿವನ ಧ್ಯಾನವನ್ನು ಮಾಡಿಕೊಂಡು ಒಳ್ಳೆಯ ಟೈಮ್ ಬರೋ ತನಕ ವೆಯ್ಟ್ ಮಾಡೋದು ಬಹಳ ಒಳ್ಳೆಯದು.